ಓ ಇನ್ನೇನಕ್ಕ ನೋಡಿ ಇನ್ನೇನು ಸಂಜೆ ಆಯ್ತು ಬಂತು ಮನ್ಗೋಗಣ ದನ ಕರುಡ್ದೆಲ್ಲ ನೋಡ್ಕೊಳ್ಳೋಣ. ನನಗಂತೂ ಕಣಕ್ಕ ಸಾಕಾಗೋಯ್ತು ನನಗಂತೂ ಸದ್ಯ ಹೊಲದ ಕೆಲಸ ಒಂಚೂರು ಮುಗಿದ್ಬಿಟ್ರಮ್ಮ ಆಗಲ್ಲ ಎಲ್ಲೋ ಒಂತಾಗ ನೆಮ್ಮದಿ ಕಣಕ್ಕೋ. ಏ ನನಗೂ ಹಂಗೆ ಅಂತೀನಿ. ಈ ವಯಸ್ಸಾದ್ರೂ ನಾವು ಹೊಡ್ಕೋಬೇಕಲ್ಲಕ್ಕ. ಈಗಿನ ಐಕ್ಳು ಏನು 10 ರೂಪಾಯಿ ಕೆಲಸನೇ ಮಾಡಕ್ಕಿಲ್ಲ, ಏನು ಮಾಡಕ್ಕಿಲ್ಲ. ನಾವು ಈ ವಯಸ್ಸಾದ್ರೂ ಹೊಡ್ಕೊಂಡಂಗೆ ಸಾಯ್ಬೇಕಲ್ಲ. ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳನಿ? ಓ ಏನ್ರಕ್ಕ ನಿಂತ್ಕೊಬಿಟ್ರಿ? ಏನ್ ಕ್ಯಾಮೆ ಇವಳ ಇವಳ ಹಿಂಗೆ ಇವ್ರ ಅಮ್ಮ ಏನು ಹೆಂಗಿದ್ಲು ಇವ್ರ ಮಗಳದಕ್ಕೆ 420 ಆಗಿರೋದು. ಇವಳು ಬಾಳ್ಗೆ ಇಷ್ಟು ನೋಡ್ದ ಹೆಂಗೆ ಪಾರಕ್ಕನ ಮಗನ ಹಾಳು ಮಾಡ್ಬಿಟ್ರು ಅಂತ ಅನ್ಕೊಂಡು ಅಮ್ಮ ಮಗಳು ಇಬ್ರು ಸೇರ್ಕೊಬಿಟ್ಟು ನೋಡ್ದ. ಇವ್ರೇನು ಮಾತಾಡ್ಸಿದ್ರು ಮಾತಾಡ್ತಿಲ್ವಲ್ಲ, ಇದ್ಯಾಕೆ ಹಿಂಗೆ? ಮೂರು ಬಿಟ್ಟರು ಊರಿಗೆ ದೊಡ್ಡರಂತೆ. ಅಯ್ಯ ಸುಮ್ಕಿರಕ್ಕ, ಇಂಥವ್ರಿಂದ ದೂರನೇ ಇರಬೇಕು. ಪಾಪ ಪಾರಕ್ಕನ ಮಗ ವಿಸನೆನಿಯ ಕುಡಿದ್ಬಿಟ್ಟಿದ್ನಂತೆ ಗೊತ್ತೇನು? ಯಪ್ಪ ಆಸ್ಪತ್ರೆನಾಗ ಅಡ್ಮಿಟ್ ಆಗಿ ಗೋಳಾಡ್ಬಿಟ್ನಂತ ಅವನಂತೂ ಇಂಥವಳನ್ನ ಮಾತಾಡ್ಸೋದಕ್ಕೆ ನನ್ವೇ ಮುಚ್ಕೊಂಡಿರೋದು ಎಷ್ಟೋ ವಾಸಿ. ನಮ್ಮ ಮನೆಗೂ ಗಂಡು ಮಕ್ಳವ್ರಿ ಯಾಕೆ ಬೇಕು? ಆಮೇಲೆ ಇವಳಿಂದ ಇವಳ ಮಕ್ಕಳೆಲ್ಲ ಹಿಂದೆ ಬಿದ್ಬಿಟ್ಟು ಅದಕ್ಕಿಂತ ನಮ್ಮ ಮಕ್ಕಳು ಆಸ್ಪತ್ರೆಗೆ ಅಡ್ಮಿಟ್ ಆಗ್ಬಿಡ್ತಾರೆ. ಏನು ಪಾರಕ್ಕ ಸರೋಜಿ ಇವಾಗ ಗೊತ್ತಾಕೊಂಡಿದ್ರು ಅವಾಗೇನು ಎಲ್ಲವೂ ಪವು ಶುರುವಾಗಿ ಪಾರಕ್ಕನ ಮಗ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದು ನೋಡ್ದೇನು? ಹೇಳು ನಮ್ಗೆ ಯಾಕೆ ಬೇಕು? ಸುಮ್ಕಿರು, ಹೆಂಗನ ಮಾಡ್ಕೊಂಡು ಹಾಳಾಗೋಗ್ಲಿ. ಇವ್ರು ಯಾಕೆ ಮಾತಾಡ್ತಿಲ್ಲ? ನನ್ನ ಬಗ್ಗೆ ಏನಿಯ ಮಾತಾಡ್ತಾ ಇದ್ದಂಗವ್ರೆ. ಅಂದರೆ ನನ್ನ ಮಗಳು ಮಾಡಿರೋದಕ್ಕೆ ಎಲ್ಲರೂ ನನ್ನ ದೂರ ಇಕ್ತವ್ರೆ ಅನ್ನಿಸ್ತದೆ. ಆಗ ನೋಡಿದ್ರೆ ಸೀತಮ್ಮಕ್ಕನೂ ಹಂಗೆ ಮಾತಾಡಲಿಲ್ಲ. ಅಯ್ಯೋ ಅಂತೇಳ್ಬಿಟ್ಟು ಬಾಕ್ಲಾಕೊಂಡು ಹೊಂಟಾಯ್ತು. ಇವ್ರು ಮಾತಾಡ್ಸಿದ್ರು ಮಾತಾಡ್ತಿಲ್ಲ. ಹಂಗಾರೆ ನನ್ನ ಮಗಳು ಮಾಡಿರೋ ವಿಚಾರಕ್ಕೆ ಇವರೆಲ್ಲ ಬೇಜಾರು ಮಾಡ್ಕೊಂಡವ್ರೆ ಅನ್ನಿಸ್ತದೆ. ಅಯ್ಯೋ ಈಗ ಒಳ್ಳಿನಾಗೆಲ್ಲ ನನ್ನ ಮರುವಾದಿ ಹೋಯ್ತಾಯ್ತಲ್ಲ, ಏನು ಮಾಡಬೇಕು? ಹಿಂಗೆ ಇದ್ದರೆ ನನ್ನ ಮಾನ ಮರುವಾದಿ ಹೋಗಿ ಊರಾಗ ನಾನು ಒಬ್ಬರೂ ಮಾತಾಡ್ಸೋಕ್ಕಿಲ್ಲ. ಎಲ್ಲ ತುಕ್ಕು ಉದ್ಬಿಟ್ಟು ನನ್ನನ್ನೇ ಕಳಿಸ್ಬಿಡ್ತಾರೆ. ಬೇಡ ಏನಾದರೂ ಮಾಡಿ ನಾನು ತಪ್ಪಿತಸ್ಥಳೆ ಅಲ್ಲ, ನಾನು ನನ್ನ ಮಗಳು ಸಾಚ ಅಂತ ಪ್ರೂವ್ ಮಾಡ್ಕೋಬೇಕಲ್ಲ. ಏನು ಮಾಡನಿ? ಇವ ಅಕ್ಕಯ್ಯರು ಬೇರೆ ಮಾತಾಡ್ತಿಲ್ಲ, ಏನಾರ ಒಂದು ಹೇಳ್ಬೇಕಲ್ಲ. ಯಾಕ್ರಕ್ಕ ಮಾತಾಡಿದಂಗೆ ಆ ಕಡೆ ತಿರ್ಕೊಬಿಟ್ರಿ? ಯಾಕೆ ಕೇಳಿಸ್ಲಿಲ್ವೇನು ಮಾತಾಡಿದ್ದು? ಕೇಳಿಸ್ಲಿಲ್ಲ ಕಣವ. ಏಳೇನು ವಿಷಯ? ಏನಿಲ್ಲ, ಕೂಗಿದ್ರು ಮಾತಾಡ್ಲಿಲ್ವಲ್ಲ, ಇದು ಯಾಕಪ್ಪ ಹಿಂಗೆ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಬಂದೆ. ಯಾಕಕ್ಕ ಏನಾಯ್ತು ಅಂತ. ಸಾಕಮ್ಮ, ನೀನು ನಿನ್ನ ಮಗಳು ಮಾಡೋದು ಇಡೀ ಊರಿಗೆ ನೀ ಗೊತ್ತಾಯ್ತಾಯ್ತೆ ನೀವೇನು ಮಾಡಿದಿರಾ ಅಂತ ಹೇಳ್ಬಿಟ್ಟು. ಪಾಪ ಪಾರಕ್ಕನ ಮಗನ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ರಲ್ಲ ನೀವಿಬ್ರು ಸೇರ್ಕೊಬಿಟ್ಟು ಅನ್ಯಾಯವಾಗಿ. ಯಪ್ಪ ಶಿವನೇ ಭಗವಂತನೇ, ಅದು ಹೆಂಗೆ ಹಾಳು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೀವೆಲ್ಲನೂ ನಿಮ್ಗೇನು ಅನ್ಸಕ್ಕಿಲ್ವಾ? ಆ ಹುಡುಗ ಪಾಪ ಆಸ್ಪತ್ರೆನಾಗ ಅಡ್ಮಿಟ್ ಆಗಿ ಆಮೇಕಿಂದ ಯಾವಾಗೂ ರೊಚ್ಚು ಅಂತ ಕನ್ವರ್ಸ್ತಿದ್ರು ನಿನ್ನ ಮಗಳನ್ನ ಕಳಿಸ್ಲಿಲ್ವಂತೆ. ಯಪ್ಪ ಊರು ತುಂಬಾ ನಿಂದೇನಿಯ ಸುದ್ದಿ ಕೇಳಿದ್ರೆ ನೀ ಒಂಥರ ಟೆನ್ಷನ್ ಆಯ್ತದ ನನಗಂತೂ. ಬಿಡಮ್ಮ, ನಮ್ಗೆ ಯಾಕೆ ನಿಮ್ಮ ಸವಾಸ ಅಂತ ನಾವೇ ದೂರ ಇದೀವತ್ತಾಗೆ. ಮನೆಯಲ್ಲಿ ಪಾರಿ ಎಲ್ಲ ನನ್ನ ಮಗಳ ಬಗ್ಗೆ ನನ್ನ ಬಗ್ಗೆ ಊರು ತುಂಬ ಹೇಳ್ಕೊಂಬಿಟ್ಟು ಬಂದಿದ್ದೀಯನೇ ನೀನು. ಗೊತ್ತು ನಿನ್ನ ಬಗ್ಗೆ ಇವಾಗ ಹೆಂಗೆ ಹೇಳ್ಕೊಬತ್ತೀನಿ ಅಂತ ನೋಡು. ಅಲ್ಲ ಸರೋಜಿ, ನಿನ್ನ ಮಗಳಿಗನ ನೀನು ಉಗಿದ್ಬಿಟ್ಟು ಬುದ್ಧಿ ಹೇಳೋಕ್ಕಾಗಕ್ಕಿಲ್ವೇ? ಪಾಪ ಅಲ್ಲ ಹುಡುಗ ಎಂಥ ಒಳ್ಳೆ ಹುಡುಗ ಅಂತ ಹೇಳ್ಬಿಟ್ಟು ಇಡೀ ಊರಿಗೆ ಏನಿಯ ಗೊತ್ತು. ಏನೋ ಒಂಚೂರು ಬಡತನ ಇರ್ಬೋದು ಹಂಗಂತ ಎಲ್ಲ ಹಿಂಗೆ ಮಾಡದೆ ನೀವು. ಒಂಚೂರು ನಿಂಗೇನು ಅನ್ಸಕ್ಕಿಲ್ವೇ? ಏನಪ್ಪ ಹಿಂಗೆ ಅಂತ ಹೇಳ್ಬಿಟ್ಟು ದೇವ್ರನೇ ಬೇಜಾರಾಯ್ತದೆ. ನೀನು ಹಿಂಗೆಲ್ಲ ಮಾಡ್ತಿದ್ರೆ ದೇವ್ರನೇ ಬೇಜಾರಾಯ್ತದೆ. ಊರಾಗೆಲ್ಲ ಎಷ್ಟು ಕತ್ತರ ಗೊತ್ತೇ? ಯಪ್ಪ ಶಿವನಿ, ಯಾಕೆ ಕಂಡರ ಮನೆ ವಿಷಯ ನನಗೇನು ಬೇಕಿಲ್ಲ, ಆದ್ರೂ ಹೇಳ್ತಾ ಇವ್ನಿ ನೀನು ತೆಪ್ಪು ಕೆಲಸ ಮಾಡ್ಬಿಟ್ಟೆ. ಯಾಕಿಂತ ತೆಪ್ಪು ಕೆಲಸ ಮಾಡೋಕೋದೆ? ಆ ಹುಡುಗ ಏನು ತೆಪ್ಪು ಮಾಡಿದ್ದ ಅಂಥದ್ದು ಅಂತ ಹೇಳ್ಬಿಟ್ಟು. ಬಿಟ್ರಕ್ಕ, ನಿಮಗೆ ಹೆಣ್ಮಕ್ಳು ತಪ್ಪೆ ಅಲ್ವಾ ಗೊತ್ತಾಗೋದು, ಗಂಡು ಮಕ್ಳು ತಪ್ಪೇನು ಗೊತ್ತಾಗಕ್ಕಿಲ್ಲ ನಿಮಗೆ. ನನ್ನ ಮಗಳು ಯಾಕೆ ಓದ್ಲು, ಎಷ್ಟು ಇಷ್ಟಪಟ್ಟಿದ್ಲು ಅವನೇನು ಮಾಡ್ದ ಅಂತ ನಿಮ್ಗೆ ಏನಾರ ಗೊತ್ತಾ? ಏನೋ ಮಾತಾಡ್ಬಿಡ್ತೀರಾ. ಹೆಣ್ಮಕ್ಳಲ್ವೇ ನಮ್ಮ ಅದೇನೋ ಅಂತಾರಲ್ಲ, ಮುಳ್ಳು ಮೇಲೆ ಬಾಳೆ ಎಲೆ ಬಿದ್ರು, ಬಾಳೆ ಎಲೆ ಮೇಲೆ ಮುಳ್ಳು ಬಿದ್ರು ಎದ್ದು ಬಾಳೆ ಎಲೆ ಅನ್ನಂಗೆ. ಈಗ ನನ್ನ ಮಗಳು ಹೆಣ್ಮಕ್ಳಲ್ವೇ ನಮ್ಮ, ಅದಕ್ಕೆ ಎಲ್ಲ ತಪ್ಪು ಒಪ್ಪು ಎಲ್ಲ ಹೆಣ್ಮಕ್ಳ ಮೇಲೆ ನೀವು ಎತ್ತಾಕ್ತೀರಾ. ಯಾರು ಮೋಸ ಮಾಡಿದ್ರೆ ಹೆಣ್ಮಕ್ಳು ಮೋಸ ಮಾಡ್ದಂಗೆ ಅಲ್ವೇನಕ್ಕ? ಇದು ಒಳ್ಳೆ ಚೆನ್ನಾಗಿ ಕೇಳ್ತೀರಾ ನೀವಂತೂ. ಏನು ನಡೆದೈತೆ ಅಂತ ನಿಮ್ಗೆ ಏನಾರ ಸ್ವಲ್ಪನಾದ್ರೂ ಗೊತ್ತಾ? ಯೋನೇ ಅಂಥದ್ದು ಏನಾಗೈತೆ? ಇಬ್ರು ಇಷ್ಟಪಟ್ಟಿದ್ದು ಆಯ್ತು, ಮದುವೆ ಮಾಡ್ಕೊಂಡಿದ್ದು ಆಯ್ತು, ಎಲ್ಲ ಆಯ್ತು. ಆಮೇಲೆ ನೋಡ್ರಿ ಇವಾಗ ಹಿಂಗೆ ಮಾತಾಡ್ತೀಯಾ? ಅಕ್ಕೋ ಸುಮ್ಕಿರು, ಮದುವೆನೂ ಮಾಡ್ಕೊಂಡಿಲ್ಲ, ಏನು ಮಾಡ್ಕೊಂಡಿಲ್ಲ. ಸುಮ್ಕೇನಿಯ ಮಾಡ್ಕತೀನಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದ ಅಷ್ಟೇನಂತೆ. ಮದುವೆನೂ ಮಾಡ್ಕೊಂಡಿಲ್ವಂತೆ, ಏನು ಮಾಡ್ಕೊಂಡಿಲ್ವಂತೆ. ಇದೇ ನಿಂಗೆ ಹೇಳ್ತಿದ್ಯಾ? ಮತ್ತೆ ಜೊತೆಯಾಗಿದ್ರು ಅದನ್ನೇ ನಾನು ಹಿಂಗೆ ಹೇಳ್ತಿರೋದು. ನನ್ನ ಮಗಳು ಬಂದು ಹೇಳ್ದಾಗಕ್ಕ ಕೊಳ್ಳೆಲ್ಲ ಕಿತ್ಕೊಂಬಂದಂಗಾಯ್ತು ಗೊತ್ತೇನಕ್ಕ ನನಗೆ. ಹೆಂಗೋ ಮದುವೆ ಮಾಡ್ಕೊಂಡು ಹೆಂಗೋ ಸಂದಕ್ಕೆ ಅವ್ರುಬಿಡು, ಒಂದು ಸ್ವಲ್ಪ ದಿನ ಆದಮೇಲೆ ಸೇರಿಸ್ಕೊಳ್ಳಿ ಅಂತ ನಾನು ಸುಮ್ಕೆ ಇದ್ದೆ ಕಣಕ್ಕ. ಆಮೇಲೆ ಅವ್ನು ನಿಜ ಬಣ್ಣ ಏನು ಅಂತ ಹೇಳ್ಬಿಟ್ಟು ಬೈಲಾಗೋಗ್ಬಿಡ್ತಲ್ಲ, ಅದಕ್ಕೆ ನನ್ನ ಮಗಳು ಹೊತ್ಕೊಂಡು ಬಂದ್ಬಿಟ್ಲು ಮನೆಗೆ. ಇದೇ ನಿಂಗೆ ಹೇಳ್ತಿದ್ಯಾ? ಅಂಥ ಕೆಲಸ ಅವನೇನು ಮಾಡ್ದ? ಬಹಳ ಒಳ್ಳೆ ಹುಡುಗ ಅಲ್ವಾ ಪಾಪ, ಅವನೇನಂತ ಕೆಲಸ ಮಾಡ್ತಾನೆ? ಅದೇ ಮತ್ತೆ ಆ ಹುಡುಗ ಭಾಳ ಒಳ್ಳೆನೂ ಅಲ್ಲ, ಮದುವೆ ಆಗಿಲ್ಲ ಅಂತೀಯ, ಜೊತೆಗಿದ್ರು ಅಂತೀಯ, ಈಗೇನೋ ಮೋಸ ಮಾಡ್ದ ಅಂತ ಹೇಳ್ತೀಯ. ಮತ್ತು ಅವನೇ ಮೋಸ ಮಾಡಿದರೆ ಅವನೇ ಹೋಗ್ಬಿಟ್ಟು ಯಾಕೆ ವಿಷ ಕುಡಿತಿದ್ದ? ವಿಷ ಕುಡಿದ್ಬಿಟ್ಟು ಯಾಕೆ ಅವನು ಅಡ್ಮಿಟ್ ಆಗ್ತಿದ್ದ ಆಸ್ಪತ್ರೆನಾಗೆ? ಅವನದೇನೋ ತಪ್ಪಿದ್ರೆ ಅವ್ನು ಯಾಕೆ ಹಿಂಗೆ ಮಾಡ್ಕೊತಿದ್ದ? ಪಿರುತಿಗೋಸ್ಕರನೇ ತಾನೇ ಕನ್ವರ್ಸ್ತಿದ್ದಂಥ ಆಸ್ಪತ್ರೆನಾಗೂ ರೊಚ್ಚು ಅಂತ ಹೇಳ್ಬಿಟ್ಟು ಅಂಥದ್ರಾಗೆ ಅವ್ನು ಮೋಸ ಮಾಡೋನೇ ಇದ್ರೆ ನನಗಂತೂ ನಂಬಿಕೆನೇ ಬರೋಕ್ಕಿಲ್ಲ ಬಿಡಮ್ಮ, ನಂಬೋದು ಇಲ್ಲ ನಾನು. ಅಯ್ಯೋ ಅಕ್ಕ,
ಅದೆಲ್ಲ ನಾಟಕ. ಅವನು ಇಷ್ಟನ್ನು ಕುಡ್ದಿಲ್ಲ, ಏನು ಕುಡ್ದಿಲ್ಲ, ಅವನು ಕಳ್ನಾಟಕ ಆಡವನಿ. ಈಗ ಎಲ್ಲ ಇನ್ನೇನು ಅವ್ರ ಬಣ್ಣ ಎಲ್ಲ ಬೈಲಾಗ್ಬಿಡ್ತದೆ ಅಂತ ಹೇಳ್ಬಿಟ್ಟು ಸಾಚ ಅಂತ ಊರಾಗೆಲ್ಲ ಪ್ರೂವ್ ಮಾಡ್ಕೋಬೇಕಲ್ಲ. ಅದಕ್ಕೆ ಕಳ್ಳನ ಮಗ ಸುಮ್ಮನೆ ಆಸ್ಪತ್ರೆನಾಗೆ ನಾಟಕ ಮಾಡೋದಷ್ಟೇ. ಏನೂ ಆಗಿಲ್ಲ, 3-4 ದಿನಕ್ಕೆ ಆಸ್ಪತ್ರೆಯಿಂದ ಈಚೆ ಕಡೆ ಕಳ್ಸವ್ರೆ. ಅವ್ನಿಗೆ ಯಾವುದು ಅಡ್ರೋಗನೂ ಇಲ್ಲ. ಬೋಲೋನ ಆಡ್ಕುದ್ ನನ್ನ ಮಗ ನಾಟಕ ಮಾಡೋನು ಅಷ್ಟೇನಿಯ ವಿಷ ಕುಡ್ದವನೆ ಅಂತ ಹೇಳ್ಬಿಟ್ಟು. ಅಲ್ಲ ಕಣಕ, ನನ್ನ ಮಗಳು ಹೆಂಗೋ ನನ್ನ ಜೊತೆಗಿದ್ಲು, ಅವನ ಜೊತೆಗೆ ನೆನೆಯ. ಹಾಂ ಅಲ್ಲ, ಅದೇ ಅವರ ಮಾವನ ಮಗಳು ಅವಳಲ್ಲ ಮಹಾಲಕ್ಷ್ಮಿ ಅಂತ ಹೇಳ್ಬಿಟ್ಟು. ಹಾಂ, ಮಹಾಲಕ್ಷ್ಮಿ ಜೊತೆ ಸಂಬಂಧ ಇಟ್ಕೊಂಡಿದ್ನಂತೆ, ಗೊತ್ತೇನು? ಏ ಸುಮ್ಕಿರಮ್ಮಿ, ಆ ಹುಡ್ಗಿ ನೋಡಿದ್ರೆ ಹಂಗ ಅಯ್ಯೋ ಅನ್ನಿಸ್ತದೆ. ಆ ಹುಡ್ಗಿಂತ ಕೆಲಸ ಮಾಡೋಳೆ ನಂಬಂಗೆ ಇಲ್ಲ ನಾವು. ನೀವು ನಂಬುದ್ರೆ ನಂಬಿ ಬಿಟ್ರೆ ಬುಡಿಯಾಕ. ನನ್ನ ಮಗಳೇನಿಯ ಬಂದು ಹೇಳಿದ್ದು 3 ಹೊತ್ತು ನನಗೆ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ. ಇವಳು ಮನೆಗೆ ಇಲ್ದಿದ್ದಾಗ ಇವಳನ್ನ ಕಾಲೇಜಿಗೆ ಕಳಿಸೋದು. ಕಾಲೇಜಿಗೆ ಕಳಿಸ್ಬಿಟ್ಟು ಆಮೇಕಿಂದ ಬಂದ್ಬಿಟ್ಟು ಮನೆಯಾಗ ಅವಳಿರೋಳಂತೆ ಬರೋಷ್ಟೊತ್ತಿಗೆ. ಮತ್ತು ಏನಕ್ಕೆ ಕಿತ್ತಳೆ ಮದುವೆ ಆಗದಿರೋ ಹುಡುಗ ಏನಕ್ಕೆ ಇರ್ಬೇಕು ಮನೆಯಾಗೆ? ಅಷ್ಟೇ ಅಲ್ಲ, ಯಾವಾಗೂ ದುಡ್ಡಿನ ಸಹಾಯ ಮಾಡದಂತೆ, ಅದು ಇದು ಯಾವಾಗೂ ಮಾವ 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 ಅಂತ ಓಡಾಡೋದಂತೆ. ಕೈ ಹಿಡ್ಕೊಂಡು ಓಡಾಡೋದು ಕೇಳಿಯೇ ಅಯ್ಯೋ ನನ್ನ ಮಗಳು ನೋಡೋಗಂಟ ನೋಡೋಳ್ಕಣಕ ಸಹಿಸೋಗಂಟ ಸಹಿಸೋಳೆ. ಪಾಪ ಎಳೆ ಜೀವ ಎಷ್ಟು ದಿನ ಅಂತ ಸಹಿಸ್ತಾಳೆ ಅವಳು ತಾನೇ ಇವಳು. ಸಹಿಸೋಗಂಟ ಸಹಿಸೋಳೆ ಅವಳನ್ನುವೆ. ಆಮೇಲೆ ಎಲ್ಲ ಇದಾಗ್ಬಿಟ್ಟು ಕೊನೆನಾಗೆ ಆ ಮಹಾಲಕ್ಷ್ಮಿನೇ ಮುಖ್ಯ ನಿನಗಿನ ನನಗೆ ಏನೇ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟವನಿ. ಆಮೇಲೆ ಇವಳು ನೀನು ಮಹಾಲಕ್ಷ್ಮಿನ ಮತ್ತು ಮಾಡಿಕೊಂಡಿದ್ಯಾ ಅಲ್ವಾ ನೀನು ಹಂಗೆ ಹಿಂಗೆ ಅಂತ ಕೇಳಿದ್ದಕ್ಕೆ ಅವಾಗ ಕೆನ್ನೆ ಪಟೀರ್ ಅಂತ ನನ್ನ ಮಗಳು ತಲೆ ತಿರುಗಿ ಬೀಳಂಗೆ ಬಾರಿಸ್ಬಿಟ್ಟವನಿ ಅವತ್ತು ರಾತ್ರಿ. ಹಾಂ, ನನ್ನ ಮಗಳು ಬೆಳಿಗ್ಗೆ ನೀನು ಹೊತ್ಕೊಂಡು ಗೊಳು, ಪಾಪ ರಾತ್ರಿನೇ ಬರೋಳಂತೆ. ರಾತ್ರಿ ಲೇಟಾಗಿ ಹೋಗ್ಬಿಟ್ಟೈತಿ ಅಂತ ಹೇಳ್ಬಿಟ್ಟು ಗೊಳು ಅಂತ ಹೊತ್ಕೊಂಡು ಬೆಳಿಗ್ಗೆ ನೀನು ಬಂದ್ಬಿಟ್ಟು ಕಣಕ. ನನಗೆ ಶಾಕ್ ಆಗೋಗ್ಬಿಡ್ತು. ಇದೇನಪ್ಪ ನನ್ನ ಮಗಳು ಹಿಂಗೆ ಬಂದ್ಬಿಟ್ಲಲ್ಲ ಶಿವನೇ, ಏನಾಯ್ತಪ್ಪ ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು. ಆಮೇಲೆ ಕೇಳಿದ್ದಕ್ಕೆ ನಿಧಾನಕ್ಕೆ ಎಲ್ಲ ವಿಚಾರ ಹೇಳಿದ್ಲು. ಹಿಂಗಮ್ಮ ಹಿಂಗೆ ಆಯಿತು, ಬಡ್ದ ನನ್ನ ಹಿಡ್ಕೊಂಡು ಚೆನ್ನಾಗೆ ಬಡ್ದ್ಬಿಟ್ಟ ನನ್ನ ಹಂಗೆ ಹಿಂಗೆ ಅಂತ. ಎತ್ಕೊಳ್ಳೋಕೆ ಹೊಟ್ಟೆ ಉರಿಯಕ್ಕಿಲ್ವೇ ನನಗೆ? ಹೊಟ್ಟೆ ಉರಿಯಕ್ಕಿಲ್ವೇ? ಅದಕ್ಕೆ ಇನ್ನೊಂದು ಕಿತ್ತವನ ಸವಾಸಕ್ಕೆ ಹೋಗ್ಬೇಡಮ್ಮ ಕುಂತ್ಕ ಅಂದೆ. ಆಮೇಲಿಂದ ವಿಷ ಕುಡ್ದವನಿ ಅಂತ ಪ್ರಚಾರ ಆಗೋಯ್ತು. ಆಮೇಲೆ ನಮಗೆ ಗೊತ್ತಾಯಿತು ಯಾವುದೋ ಮೂಲಗಳಿಂದ ನನ್ನ ಮಗ ವಿಷನೂ ಕುಡ್ದಿಲ್ಲ, ಏನೂ ಕುಡ್ದಿಲ್ಲ, ನಾವಿನ್ನೆಲ್ಲಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾಟಕ ಆಡ್ತಾವನೆ ಅಂತ ಗೊತ್ತಾಯ್ತು ನಮಗೆ. ನಾನು ಅದಕ್ಕೆನಕ ನಾಟಕ ಆಡೋದಕ್ಕೆಲ್ಲ ನನ್ನ ಮಗಳನ್ನ ಯಾಕಾಗ ಕಳಿಸ್ಬೇಕು? ನಾನು ಕಳಿಸ್ಲಿಲ್ಲಕ್ಕ. ಇಲ್ಲ, ನಾನು ಕಳಿಸಲ್ಲ ನನ್ನ ಮಗಳನ್ನ ಅಂತಂದೆ. ನಿಜವಾಗೂ ಕಳ್ಸೋಕ್ಕಿಲ್ಲ ಅಂತಂದೆ. ಅಷ್ಟೇ ನೀನೇ ಹೇಳಿದ್ದು ನಾನು. ಅಷ್ಟಕ್ಕೇನೇ ಊರು ಜನ ಎಲ್ಲ ನನ್ನ ಮಗಳ ಬಗ್ಗೆನೇ ತಪ್ಪು ತಿಳ್ಕೊಂಡು ಎಲ್ಲ ನಾವೇ ಕೆಟ್ಟರೋನಂಗೆ ಮಾತಾಡ್ತಾವ್ರು ಕಣಕ್ಕ. ಅಯ್ಯೋ ಶಿವನೇ, ಹಿಂಗೆಲ್ಲ ಆಗೈತೇನು ವಿಷಯ? ಅಲ್ಲ, ಮದುವೆನೂ ಆಗಿಲ್ಲ, ವಿಷನೂ ಕುಡ್ದಿಲ್ಲ, ಮತ್ತು ಪಾರಕ್ಕನು ಮಗ ಸೇರ್ಕೊಂಡು ಇಷ್ಟೆಲ್ಲ ನಾಟಕ ಆಡ್ತಾವ್ರೆ ಅಂತೀಯೇ? ನಾಟಕ ಅಲ್ದೆ ಇನ್ನೇನು ಕಣಕ್ಕ, ನಾಟಕ ಅಲ್ದೆ ಇನ್ನೇನು. ಇವಾಗ ನೋಡ್ದ ಖುಷಿಯಾಗಿ ಕಾಲೇಜ್ಗೆ ಹೋದ ಆ ಮಹಾಲಕ್ಷ್ಮಿ ಜೊತೆ. ನೀವು ನೋಡಿದ್ರು ಅನ್ನಿಸ್ತದಲ್ವೇ, ಬೆಳಿಗ್ಗೆ ನಮ್ಮನೆ ಮುಂದೆನೇ ನಡ್ಕೊಂಡು ಹೋದ್ರು. ಇವನನ್ನು ಅಂತ ಬಂದ್ಬಿಟ್ಟಿದ್ನಲ್ಲ, ಗಮನಿಸ್ಲಿಲ್ಲ ನೋಡಕ್ಕ. 3 ದಿನ ಕೈ ಹಿಡ್ಕೊಂಡು ಬಂದರು. ಏನು ಗೊತ್ತಿನಕ ಪಿಲನ್ ಆಗಿದ್ದು, ನನ್ನ ಮಗಳ ಹತ್ರ ಚೆನ್ನಾಗಿ ದುಡ್ಕಿತ್ ಬಿಡ್ಬೇಕು ಓಸಿ, ಚೆನ್ನಾಗಿ ಮುಂಡ ಮುಚ್ಚಿಬಿಟ್ಟು ಆಮೇಕಿಂದ ಹೆಂಗಿದ್ರು ಅವ್ರ ಅತ್ತೆ ಮಗಳ ಜೊತೆ ಮದುವೆ ಮಾಡ್ಕೊಂಡು ಸೆಟ್ಲ್ ಆಗಬೇಕು ಅಂತ ಏನೇನೋ ಪಿಲನ್ ಮಾಡ್ಕೊಂಡಿದ್ದ. ದೇವರು ಒಳ್ಳೆ ಪರವಾಗಿತ್ತಾನೆ ನೋಡು. ಅದಕ್ಕೆ ನಮ್ಮ ಪರವಾಗಿ ನಿಂತ್ಕೊಬಿಟ್ಟ ದೇವರು. ಅವ್ರಿಗೆ 10 ರೂಪಾಯಿ ಏನೂ ಸಿಗಲಿಲ್ಲ ನೋಡಕ್ಕ. ಇವಾಗ ನನ್ನ ಮಗಳ ಭವಿಷ್ಯನೇ ಹಾಳಾಗೋಗಿದ್ದು. ಯಾರೂ ಮದುವೆ ಮಾಡ್ಕೊತಿಲ್ಲ. ಯಾರೊಬ್ಬರೂ ಮದುವೆ ಮಾಡ್ಕೊತಿಲ್ಲ. ಇವಾಗ ನಮ್ಮ ಅಣ್ಣ ಇನ್ನೇ ಕೈಯೋ ಕಾಲ ಹಿಡಿದು ನಮ್ಮ ಅಣ್ಣನ ಜೊತೆ, ನಮ್ಮ ಅಣ್ಣನ ಮಗನ ಜೊತೆ ನೀನೇ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಅದಕ್ಕೆ ಇವತ್ತು ಮಾತಾಡೋ ನಮ್ಮ ಅಣ್ಣನ ಜೊತೆ ಅಂತ ಅನ್ಕೋತಾ ಇದ್ದೆ. ಅದಕ್ಕೆ ಅಲ್ಲಿ ಮಾತಾಡ್ಸಿದ್ರು ಯಾರೂ ಮಾತಾಡ್ತಿರಲಿಲ್ಲ ಕಣಕ್ಕ. ಎಲ್ಲ ಅದಕ್ಕೆ ನೀವು ಮಾತಾಡಲಿಲ್ವಲ್ಲ, ನನ್ನೇ ತಪ್ಪೋಳು ಕಿತ್ತೋದೋಳು ಅಂತ ಅನ್ಕೊಬಿಟ್ಟಿದ್ದೀರ ನೀವು ಅಂತ ಬಂದು ನಿಜ ಹೇಳಿದ್ದು ಕಣಕ್ಕ. ಇಷ್ಟೇ ನಿಜ. ನೀವು ನಾಳೆಗೆ ನನ್ನ ಮಗಳದು ಇನ್ನೊಂದು ಮದುವೆ ಮಾಡಿದ್ರು ಮಾತಾಡ್ತೀರ ನೀವೆಲ್ಲನೂ. ಅದಕ್ಕೆ ಒಂದು ಮಾತು ಗೊತ್ತಿರಲಿ ಅಂತ ಹೇಳ್ದೆ ಕಣಕ್ಕ. ನನ್ನ ಮಗಳದು ಏನೂ ತಪ್ಪಿಲ್ಲ ಕಣಕ್ಕ. ಎಲ್ಲ ನನ್ನ ಮಗಂದೇನಕ್ಕ ತಪ್ಪು, ದೇವ್ರಣೆ. ಅಯ್ಯೋ ಸರಜಿ ಪಾಪ ಕಣೆ ನೀನು. ದೇವ್ರಣೆ ಗೊತ್ತಿರಲಿಲ್ಲ ನನಗೆ, ದೇವ್ರಣೆ ಗೊತ್ತಿರಲಿಲ್ಲ ನನಗೆ ಹಿಂಗೆಲ್ಲ ನಡೆದೈತೆ ಅಂತ. ನೀನು ಹೇಳ್ತಿರೋದಕ್ಕೆ ನೀನು ನನಗೆಲ್ಲ ಗೊತ್ತಾಯ್ತಿರೋದು. ನಾವು ಕಣ್ಣು ಮುಂದೆ ನಡೆಯೋದೆಲ್ಲ ಸತ್ಯ ಅಂತ ಅನ್ಕೊಬಿಟ್ಟಿರ್ತೀವಿ ನೋಡು. ನಾನು ಹಂಗೆ ಅನ್ಕೊಬಿಟ್ಟಿದ್ದೆ. ಇಲ್ಲ ಕಣಕ್ಕ, ಇಲ್ಲ ಅಕ್ಕ. ನನ್ನ ಮಗಳು ಮದುವೆನ ನಮ್ಮ ಅಣ್ಣನ ಮಗನ ಜೊತೆ ಮಾಡೋದ್ರೆ ತಪ್ಪೇನಾರ ಐತೇನಕ್ಕ? ಏನಾರ ತಪ್ಪೈತಾ? ಏನು ತಪ್ಪಿಲ್ಲ, ಸುಮ್ಕಿರು. ಎಂಥದನ್ವೇ ತಪ್ಪಿಲ್ಲ. ಆರಾಮಾಗಿ ಮದುವೆಯ ಆರಾಮಾಗಿ ಮಾಡು, ಏನು ತೊಂದರೆ ಇಲ್ಲ. ಅದಕ್ಕೆ ಕಣಕ್ಕ ಎಲ್ಲರೂ ನನ್ನ ಬಗ್ಗೆ ತಪ್ಪು ತಿಳ್ಕೊಂಡವ್ರೆ. ನೀವರ ನನ್ನ ಬಗ್ಗೆ ಒಳ್ಳೆ ಮಾತಾಡ್ಬಿಟ್ರೆ ಅಷ್ಟೇ ಸಾಕು. ಸರಿ ಕಣಕ್ಕ, ಬರ್ತೀನಿ. ಇನ್ನೇನು ಮಾಡ್ತೀವಿ? ಎಣ್ಣೆ ತರಲ್ವೇನಕ್ಕ? ಅನ್ಭವಿಸ್ಬೇಕಲ್ಲ, ಅನ್ಭವಿಸ್ಕೊಂತೀವಿ ಬಿಡು, ಅನ್ಭವಿಸ್ಕೊತೀವಿ. ಬುಡಕ್ಕ ಗೊತ್ತಿರಲಿಲ್ಲ, ಬೇಜಾರು ಮಾಡ್ಕೊಬೇಡ ಸುಮ್ಕಿರು. ನಮಗೂ ಗೊತ್ತಿರಲಿಲ್ಲ ದೇವರಣೆ ಏನು ನಡೀತು, ಅದನ್ನೇ ನಿಜ, ಅದನ್ನೇ ನಿಜ ಅಂತ ಅನ್ಕೊಂಡಿದ್ವಿ. ಸುಮ್ಕಿರು, ಸರಿನಾ? ಸುಮ್ಕಿರು. ಸರಿ ಕಣಕ್ಕ, ಆಯಿತು. ಕಿತ್ತೋದ್ ಮುಂಡರು ನನ್ನ ಬಗ್ಗೆ ಏನೇ ಕೆಟ್ಟದಾಗ ಮಾತಾಡ್ಕೊಂತಾರೆ. ನಾನು ನನ್ನ ಮಗಳು ಏನು ಕಿತ್ತಾಕೊಂಡು ಕುಂತಿದ್ದೀವಿ ಅಂತ ಇಲ್ಲ. ಊರು ಬಾಸುವಂತಾರೆ ಅವನು ಕೊಟ್ಬಿಟ್ಟು ನನ್ನ ಮಗಳನ್ನ ಭಿಕ್ಷೆ ಎತ್ತಂಗೆ ಮಾಡಾನೆ. ನಾನು ಯಾಕೆ ಭಿಕ್ಷೆ ಎತ್ತಂಗೆ ಮಾಡಲಿ? ನನ್ನ ಅಣ್ಣನ ಮಗನ ಕೊಟ್ಟು ಮದುವೆ ಮಾಡಲಿಲ್ಲ ಅಂತಂದರೆ ಕೇಳೋವಾಗ ನನ್ನ ಮಗಳು ಇವತ್ತು ಏನಾರ ಅನ್ಲಿ, ಇವತ್ತು ನಮ್ಮ ಅಣ್ಣ ಫೋನಾಕಿ ಎಲ್ಲ ಹೇಳ್ಬಿಟ್ಟು ಮುರುವಾದೆ ಮದುವೆ ಮಾಡಿ ಕಳಿಸ್ಬಿಡ್ತೀನಿ. ಬೆಂಗಳೂರಿಗೆ ಕರ್ಕೊಂಡು ಹೋಗ್ಬಿಟ್ಟು ಮದುವೆ ಮಾಡ್ಬಿಡ್ತೀನಿ. ಈ ಹಳ್ಳಿ ಕರ್ಸದೇನೇನಿಯ ಬೇಡ, ಸುಮ್ಮನೆ ಯಾಕೆ ಬೇಕೆಲ್ಲ ನೋಡಕ್ಕ. ಯಾವ್ಯಾವ ಊಟದಾಗ ಯಾವ್ಯಾವ ಆವಿರ್ತದೋ ಯಾರೋ ಗೊತ್ಕಣಕ್ಕ. ಅದೇ ಮತ್ತೆ ನಾವೆಲ್ಲ ನಿಜ ಅಂತ ಅಂದ್ಕೊಂಡಿರ್ತೀವಿ, ನೋಡ್ತೇನೆ ಏನೇನೋ ಇರ್ತದೆ. ಕಣವ್ವ,